ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಇವತ್ತು ರಾಮದ್ರ ಕೊಂಟೆ ನೋಡ್ರಿ ಫೋನಿಂದ ರೀ ವಿಡಿಯೋ ಅಪ್ಲೋಡ್ ಮಾಡಬೇಕಲ್ಲ ಯೂಟ್ಯೂಬ್ದು ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ನೋಡ್ರಿ ಹಳೆಯಾಗಿ ಇದ್ಕೊಂಡು ಚಿಲ್ಕ ಹಾಕ್ತೇನೆ ಇದ್ರ ಕಿಲಿ ಹಾಕ್ತೇನೆ ಆಮ್ಯಾಗ ಸಿಗ್ತೇನೆ ನಾವು ರಾಮದ್ರ ಹೋಗ್ಬಿಡ್ತೇವೆ ನೀನು ಇಲ್ಲೇನ ಅದಕ್ಕೆ ಎಲ್ಲ ಕಡಿಮೆ ಆಗಿ ಹೊಲಿಕೆ ಹಾಕ್ತಿದ್ರೆ ಚೈನಾ ನೋಡಿಲ್ಲ ಮೋ ಚೈನಾ ಉಳಿಸ್ಕೊತಾ ಬಂಗಾರದ ಮಾಡಿಸಿದ್ರೆ ಎಷ್ಟು ಹೇಳ್ತಿದ್ಲು ಇನ್ನ ಮಾಡ್ಯಾರ ದೊಡ್ಡಾಕಿನ ಮಾಡ್ಯಾರ ಹೆಂಗೈತಿ ಚೈನಾ ಚಂದ ಐತಿಲ್ಲ ಬಂಗಾರದಂತ ಮಗಳ ಕೊಟ್ಟ ಬಂಗಾರಕ್ಕೆ ಯಾಕೆ ಆಸೆ ಮಾಡ್ತಿದ್ದಾರೆ ಹೇಳ್ರಿ ನೀವಾರ ಒಂದಿಟ್ಟ ನಾನು ಯಾವತ್ತೂ ತವ್ರ ಮನಿದಕ್ಕೆ ಆಸೆ ಪಡಂಗಿಲ್ಲ ಅವ್ರು ನಮಗೆ ಕೊಡೋದು ಬೇಡ ನಮ್ಗೆ ಕೇಳಾರ್ದು ಸಾಕು ಚಾವಿ ತಗೊಂಡಿನ ದೇವ್ರನ್ನ ನಮ್ಗೆ ಕೊಡೋಂಗಿಟ್ಟ ಅನ್ನೋದು ಕೊಡೋಲ್ಲ ಹೌದಿಲ್ಲ ಫ್ರೆಂಡ್ಸು ಏನಪ್ಪ ಕೆಲವೊಂದು ಸಲ ಕಷ್ಟ ಐತಂತಂದ್ರೆ ಸಹಾಯ ಮಾಡ್ತೀವಿ ಹೋಗ್ಯಾಳ ಅಯ್ಯೋ ಮತ್ತಿಲ್ಲ ನನಗಂದ್ರೂ ಕಲಿಯೋ ಅದೃಷ್ಟ ಇಲ್ಲ ನಾನು ಒಬ್ಬಕ್ಕೆ ರೈಡ್ ತಗೊಂಡು ಹೋಗ್ಬೇಕಂತಂದ್ರೆ ನೋಡೋಣ ಯಾವತ್ತಾದ್ರೂ ಒಂದು ದಿನ ಕಾಲ ಕೂಡಿ ಬಂತಂದ್ರೆ ಹೋದ್ರೆ ಆಯ್ತು ಗುಡ್ಡದ ಮಧ್ಯೆ ಇರ್ಬೇಕು ಒಂಥರ ಹೆಂಗಂದ್ರೆ ನೇಚರ್ ನೋಡಕ್ಕೆ ಸಿಕ್ಕಾಪಡಿ ಖುಷಿ ಫೀಲ್ ಕೊಡ್ಬೇಕು ಹೆಂಗಿರ್ಬೇಕಂತಂದ್ರೆ ಸ್ವಲ್ಪ ಬಿಸಿಲು ಜಿಟಿ ಜಿಟಿ ಮಳಿ ಈ ಥರ ಇರುವಾಗ ಆ ಥರ ವಾತಾವರಣ ಇದ್ದಾಗ ಲಾಂಗ್ ರೈಡ್ ಹೋಗ್ಬೇಕು ಸಿಕ್ಕಾಪಟ್ಟಿ ಖುಷಿ ಆಕೈತಿ ನಮ್ಮ ಮನೆಯವ್ರು ಭಾಳ ಸ್ಲೋ ಹೊಡಿತಿರ್ತಾರೆ ಎಲ್ಲರೂ ಹೇಳ್ತಿರೋ ಹುಷಾರ ಹಿಂಗೆ ಡ್ರೈವ್ ಮಾಡುವಾಗ ವಿಡಿಯೋ ಮಾಡಬೇಡ್ರಿ ಅಂತೇಳಿ ಅವ್ರು ಭಾಳ ನಿಧಾನ ಹೊಡಿತಾರೆ ಹಾಗಾಗಿ ಏನೂ ತೊಂದರೆ ಇಲ್ಲ ನಾನು ಹಿಡ್ಕೊಂಡಿರ್ತೀನಿ ಗಟ್ಟಿಯಾಗಿ ಹಾಗಾಗಿ ಕಾರ್ಗಿಂದ್ರೆ ನಮ್ಗೆ ಬೈಕ್ ಅಂದ್ರೆ ಸಿಕ್ಕಾಪಟ್ಟಿ ಇಷ್ಟ ಬೈಕ್ ರೈಡ್ ಹೋಗೋದಂತಂದ್ರೆ ಲಾಂಗ್ ರೈಡ್ ಹೋಗ್ಬೇಕು ಒಂದು ಡ್ರೀಮ್ ಐತೆ ನಂದ ನೋಡೋಣ ಯಾವಾಗ ಹಿಡಿಯೋದಂತ ಗೊತ್ತಿಲ್ಲ ನಮ್ಮ ಮನೆಯವ್ರ ಜೊತೆ ಲಾಂಗ್ ರೈಡ್ ಹೋಗ್ಬೇಕಂತ ಅದು ಗುಡ್ಡ ಇರ್ಬೇಕು ಸಿಕ್ಕಾಪಟ್ಟಿ ಗುಡ್ಡ ಇರ್ಬೇಕು ಗುಡ್ಡದ ಮಧ್ಯೆ ಹಿಂಗೆ ರೋಡ್ ಇರ್ತಾವಲ್ಲ ಹಂಗೆಲ್ಲ ಆಗ್ಬೇಕು ಅಂತಲೇ ಸಿಕ್ಕಾಪಟ್ಟಿ ಖುಷಿ ಪಡ್ತಾರ ಇಲ್ಲ ಫ್ರೆಂಡ್ಸ್ ನಾವಿಲ್ಲಿ BSNL ಆಫೀಸ್ ಮುಂದೆ ಬಂದು ನಿಂತೇವೆ ಏರ್ಟೆಲ್ ಆಫೀಸ್ನೂ ಬಂದೈತಿ BSNLದೂ ಬಂದೈತಿ 10:00 ಏನೋ ಬರ್ತಾರಂತವ್ರ ಹಾಗಾಗಿ ಯಾವ ಎರಡರದೊಳಗೆ ಒಂದನ್ನು ನೋಡ್ಬೇಕು ನಾವು BSNL ನಮ್ಮಲ್ಲಿ ಏರ್ಟೆಲಿನ ವಿಡಿಯೋ ಅಪ್ಲೋಡಿಗೆ ಸ್ಪೀಡ್ ಬರೋದು
ಜಿಯೋ ಅಂತೂ ಬರೋಂಗಿಲ್ಲ. ಮೊದಲು ಅದು ರಾತ್ರಿ ಟೈಮಲ್ಲಿ ಬರ್ತಿತ್ತು ಜಿಯೋ, ಹಗಲೇ ಬರ್ತಿರ್ಕಿಲ್ಲ. ಇದೆರಡೆಲ್ಲ ಮುಂಜಾನೆ ಮತ್ತು ರಾತ್ರಿ ಈ ಥರ ಟೈಮಿಂಗ್ ಅದ ನೋಡ್ರಿ ನಮ್ಮ ಏರಿಯಾ ಕಡೆ. ಬಂದು ನಿಂತೇವಿ 10 ಗಂಟೆ ಜಲ್ದಿನ ಬಂದು ನಾವು ಜಲ್ದಿ ಮುಗಿಸ್ಕೊಂಡು ಜಲ್ದಿನ ಹೋದ್ರೆ ಆತಂತೇಳಿ ನಮ್ಮ ಮನೆ ಫೋನ್ ಹಚ್ಚಕತ್ತಾರ ಇಲ್ಲೊಂದು 2 ನಂಬರ್ಗೆ. ತೋರಿವರೆಗೂ ಇಲ್ಲೇನು ಮಾಡೋದು ಅದ ಗೊತ್ತಿಲ್ಲ ನೋಡ್ರಿ. ಸುಮ್ಮನೆ ನಿಂತೇವಿ ಕಾಯ್ಕೊಂಡ ಆಫೀಸ್ ಮುಂದೆ. ಎಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ನೋಡ್ರಿ. ಅಯ್ಯೋ ಯೂಟ್ಯೂಬಿಂದ ರೊಕ್ಕ ಬರ್ತೈತಿ ಅಂತಾರ. ಆ ರೊಕ್ಕದಿಂದ ಇಷ್ಟೆಲ್ಲ ಎಫರ್ಟ್ ಇರ್ತೈತೆ ಅನ್ನೋದು ಕೆಲವ್ರಿಗೆ ಅರ್ಥನೇ ಆಗಂಗಿಲ್ಲ. ಮುಂದೆ ಹೋಗಲ್ಲ ಎಷ್ಟು ಮಸ್ತ್ ಐತೆ ನೋಡಿ ಮುಂಜಾನೆ. ಫ್ರೆಂಡ್ಸ್ ನಮ್ಮ ಮನೆಯವರ ನೀರು ಹಿಡಿಯಾಕತ್ತಾರ. ಈಗ ರಾಮದುರ್ಗಕ್ಕೆ ಹೋಗಿ ಬಂದೀವಿ ನಾವು. ಎಲ್ಲಿ ಹೋದರೂ ನಮ್ಮ ಹಣೆ ಬರಕ್ಕೆ ಹೊಣೆಯಾರು ಅಂತಾರಲ್ಲ, ಹಂಗಾಗಿ ಎಲ್ಲಿ ಹೋದ್ರೂ ಪರಿಹಾರ ಸಿಗಲಿಲ್ಲ. ಇಷ್ಟೊತ್ತನ ಬಂದು ಮತ್ತು ಅವ್ರದ್ದು ನನ್ನ ನೆನೆಟೆಲ್ಲ ಖಾಲಿ ಆಗಿತ್ತು. ನಮ್ಮ ಮನೆಯವ್ರದ್ದು ಕನೆಕ್ಟ್ ಮಾಡಿಕೊಂಡು ಟೈಟಲೋ ತಮ್ಮನೇಲೋ ಹಾಕ್ಕೊಡೋದು. ಅದು ಸುತ್ತತಿ ಕೈಯಾಗ ಒಂದು ಅರ್ಧ ತಾಸು ಹಿಡ್ಕೊಂಡೆ. ಏನು ಮಾಡಿದ್ರು ಸೇವ್ ಆಗೋಲ್ತದ. ಹಂಗೆ ಸುತ್ತದ ತಿರುಗೋದ. ಪಾಪ ಅವರ ಬಂದೆ ನಮ್ಮ ಗೌರಿನ ಮುಂಚೆ ನೋಡ್ರಿ ಬಾಂಡೆ ಗಿಂಡೆ ಎಲ್ಲ ಹಂಗೆ ಬಿಟ್ಟೋಗೇನಿ. ಏನಂದ್ರೆ ಏನೂ ಆಗಿಲ್ಲ ಕೆಲಸ. ಯಪ್ಪ ದೇವ್ರಿ, ಯಾಕೆ ಇಷ್ಟೊಂದು ಇಲ್ಲಿ ನೋಡ್ರಿ ಸೀತಾಫಲ 2 ಕೈದಂದು ಹಣ್ಣಾಗೈತಿ. ಅಡ್ಗಿನೂ ಏನು ಮಾಡಿಲ್ಲ, ಜಲ್ದಿ ಬಂದ್ರೆ ಆತಂಗಾರ ಜಲ್ದಿ ಮುಗಿದೈತದ. ಆಮ್ಯಾಗ ಬಂದ ಇದನ್ನ ಹಣ್ಣು ಇಕ್ಕಟ್ಟು ತಿಂತಾನೆ. ಏನು ತೊಗೊಂಬ ಅಂದ್ರೆ ನಮ್ಮ ಮನೆಯವ್ರು ಇದು ಒಳಗೆ ನೀರು ಬಿದ್ದಾವಂತ ಅರಿವಿ ಅಂತ. ಹಂಗಾಗಿ ಏನೋ ಹೇಳಾಕತ್ತಿದ್ನಲ್ಲ. ಬಂದು ಆಮ್ಯಾಗ ಏನಾರು ಮಾಡ್ಕೊಂಡು ತಿಂದ್ರೆ ಆತಂತೇಳಿ ಪಾಪ ನಮ್ಮ ಮನೆಯವ್ರು ರೊಟ್ಟಿ ಅಂದ್ರೂ ಇರ್ತಾವಲ್ಲ. ನಮ್ಮ ಮನೆಯಾಗ ಹೆಂಗಿದ್ರು ಖಾರ ಎಣ್ಣೆ ರೊಟ್ಟಿ ಹಚ್ಕೊಂಡು ಅವ್ರು ಊಟ ಮಾಡಿದ್ರು. ನಂದೇನೂ ಇಲ್ಲ. ಟೈಮ್ ನೋಡ್ರಿ 2 ಗಂಟೆ ಆಯ್ತು. ಮುಂಜಾನೆಯಾಗ 9ಕ್ಕೆ ಹೋಗೇವಿನ ನಾವು. 9 ಅಂತ ಅನಿಸ್ತೈತೆ. ಎಲ್ಲಿ ಬಿದ್ದಾವೆ ನೀರು? ಎಷ್ಟು ಅಂತ ಗುದ್ದಾಡಬೇಕು ಗೊತ್ತಾಗಂತ. ಏನು ಮಾಡ್ಬೇಕಂತನೂ ದಿಕ್ಕತ್ತು ತೋಚಂತು. ಎಷ್ಟು ಅವರು ಸೀಟಿಗೆ ಅದು ಕೆಲಸ ಮಾಡ್ಕೊಡ್ದೆ ಮತ್ತೊಂದು ಕೆಲಸ ಹಚ್ಚಾರ. ಊಟ ಮಾಡ್ತಾನೆ. ಊಟ ಮಾಡೋಕೆ ರೊಟ್ಟಿ ಮತ್ತು ಖಾರ ಎಣ್ಣೆನೂ ಹಚ್ಕೊಂಡು ತಿಂತಾನೆ. ಯಾಕಂದ್ರೆ ಟೈಮ್ ಇಲ್ಲ. ಟೈಮ್ 2 ಗಂಟೆ ಆಯ್ತು. ಸಜ್ಜಿ ರೊಟ್ಟಿ 2 ಸಜ್ಜಿ ರೊಟ್ಟಿ ಹಸಿ ಖಾರ ಹಾಕ್ಕೊಂಡು ತಿನ್ನಂದ್ರೆ ಬರ್ಜರಿಕೈತಿ ಊಟ. ಬರ್ರಿ ನಮ್ಮ ಹೊಲ್ದಾಗ ಲಾಸ್ಟ್ ಸೀತಾಪಪ್ಪಳಿ ಹಣ್ಣಿವು. ಇನ್ನು ಯಾಕಂದ್ರೆ ಸೀಸನ್ ಮುಗೀತು. ಹೆಂಗೈತೆ ನೋಡ್ರಿ ಸೀತಾಪಪ್ಪಳಿ ಎಷ್ಟು ದೊಡ್ಡದೈತೆ ನೋಡ್ರಿ. ಆಹಾ ಇಷ್ಟು ಮುಗ್ದ ಗಿಡದಾಗಿನ. ಈಗ ಇದನ್ನ ಒಡೆದ ತಿನ್ಬೇಕು ನೋಡ್ರಿ. ಇದನ್ನ ತಿಂದು ನೋಡ್ನು ಬರ್ರಿ ಹೆಂಗೈತೆ ಅಂತ. ಕಡ್ದಿತ್ತದ ನೋಡ್ರಿ ಹೆಂಗೈತಿ ಸೀತಾಪಪ್ಪಳಿ ಹಣ್ಣ. ಭಾರಿ ಅಂದ್ರೆ ಭಾರಿ ಐತಿ. ನಾವೀಗ ತಿಂತೀವ್ರಿ. ಗಬಾ ಹೆಂಗೆ ತಿನ್ನೋದಂದ್ರೆ ನಮ್ಮ ಹೊಲ್ದಾಗಿನೂ ನೋಡ್ರಿ. ಇಲ್ಲ ದೂರ ಮಸ್ತ್ ರೀ. ಏನ್ರಿ ಸೀತಾಪಪ್ಪಳಿ ಹಣ್ಣ ಏನು ರುಚಿ ರೀ ಇದು. ಹಾ ಪಾಪ ಅವ್ರಿಗೆ ಆಸೆ ಆಗ್ಬೇಕು ನೋಡಿ. ಒಂದು ಹಣ್ಣು ತಿಂದು ಬಿಟ್ರೆ ಮುಂದೆ ಯಾಕೆ ಹೊಟ್ಟೆನೂ ತುಂಬಿಡ್ತದೆ ನೋಡ್ರಿ. ಅದರಲ್ಲಿ ಸ್ವಲ್ಪ ಇನ್ನೊಂದು ಕಾಯಿ ಸ್ವಲ್ಪ ಇಲ್ಲಿದೆ ಅವಾಗಿಂದು ಎಷ್ಟು ಮುಟ್ಟಿಗೆಲ್ಟು ಇದು ಅಲ್ಲಿ ಮ್ಯಾಲ ಎಷ್ಟು ಅದು ಕಾಯಿ.
ಎಷ್ಟಾರ ರುಚಿ ಇರ್ಬೋದ್ರಿ ಇದು ಹಣ್ಣು ಸಕ್ರೆ ತಿನ್ನಂಗೆ ಆಗದ ನೋಡ್ರಿ ಬೆಲ್ಲ ಅಲ್ಲ ಬಾ ಹೇಳ್ತೀನಿ ಬಾ ನನ್ನ ಆಕಾರ ನೋಡ್ರಿ ಹೆಂಗೆ ಆಗ್ಬಿಟ್ಟೈತಿ ಸರಿ ಹಣ್ಣು ತಿನ್ನೋದು ಗೊತ್ತಿಲ್ಲ ಈಗ ವರ್ಷಕ್ಕೆ ಒಂದೇ ಸಲ ಹಾಕಾಯಿ ವರ್ಷದಾಗ 2 ಸಲ ಆಗಂಗಿಲ್ಲ ನೋಡ್ರಿ ಇವು 3 ತಿಂಗಳು ಆತು ಶಿವ ಯಾಕತ್ತ ಹಾಗೆ ನಾವು ಇನ್ನೂ ಗೊಂಜಾಳ ಹಾಕಿರ್ತಿಲ್ಲ ಬೇಕ್ರಿ ನಟ್ ನೀವು ಮಾರ್ಕೆಟ್ ಸಾಮಾನು ತರಕ ಹೋಗಿರ್ತಾರೆ ದೊಡ್ಡ ಇದು ತೋರಿ ದೊಡ್ಡ ಇದು ತೊಗೊಟ್ಟಿರಲ್ಲ ಅಗಲಿರ್ಬೇಕು ಅಗಲಿದ ಬೀಜ ಕಡಿಮೆ ಇರ್ತಾವೆ ತಿನ್ನಕ್ಕೆ ಭಾಳ ರುಚಿ ಇರ್ತಾವೆ ಹೌದ್ರಿ ಆಕೆ ಹೇಳಿದಂಗೆ ಮಾಡ್ರಿ ಈಟ ಕೊಡು ನನಗೆ ಈಟ ಕೊಡ್ಬೇಕಲ್ಲ ಫ್ರೆಂಡ್ಸ್ ಟೈಮ್ ಈಗ 6:45 ಆಗೈತಿ ಸಾಯಂಕಾಲ ಸೂರ್ಯ ಮುಳುಗೋ ಸಮಯ ಎಷ್ಟು ಚಂದ ಕನ್ಸಾಕತ್ತ ನೋಡ್ರಿ ಮಾಡೊಳಗೆ ಮರೆ ಆಗ್ಯಾನ ಗೊಂಗೆ ಗೊಯ್ 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 ಏನಾಕತ್ತಾವ ಈ ಥರ ಹೆಂಗಂದ್ರೆ ಸೂರ್ಯಾಸ್ತ ಅಕ್ಕಿರ್ತೈತಲ್ಲ ಆ ಟೈಮಲ್ಲಿ ಹಿಂಗೆ ನೇಚರ್ ಮಧ್ಯೆ ವಾಕಿಂಗ್ ಮಾಡೋಕೆ ಸಿಕ್ಕಾಪಟ್ಟಿ ಖುಷಿ ಆಕೈತಿ ನಾನೇನು ವಾಕಿಂಗ್ ಮಾಡಕತ್ತಿಲ್ರಿ ಐತಲ್ರಿ ನಮ್ದು ಡೈಲಿ ಗೋಳು ಏನು ಮಾಡೋದು ಹೇಳ್ರಿ ರಾಮದುರ್ ತಿರುಗಾಡಿ ಬಂದ್ಯಾ ಎಲ್ಲ ತಿರುಗಾಡಿ ಬಂದ್ಯಾ ಇಲ್ಲಿ ತಿರುಗಾಡಿದ್ರು ನನ್ನ ಸಮಸ್ಯೆಗೆ ಪರಿಹಾರನ ಸಿಗಲಿಲ್ಲ ನಮ್ಮ ಕಬ್ಬು ನೋಡ್ರಿ ನಾನು ತೋರಿಸ್ತೀನಿ ಎತ್ತರ ಭಾಳ ಬೆಳೆದೈತಿ ಅದರ ದಪ್ಪಾಗಿಲ್ಲ ತೆಳಗೈತಿ ಇಲ್ಲಿ ಚಂದಪ್ಪ ಅದ ನೋಡ್ರಿ ಹಾಂ ಜೂಮ್ ತೊಗೊಂಡು ತೋರಿಸ್ತೀನಿ ನೋಡ್ರಿ ನೋಡ್ರಿ ಚಂದಪ್ಪ ಬೆಳಗ್ಗೆ ಕಾಣಿಸ್ತಾನಲ್ಲ ನಾವು ಚಂದ್ರ ಅನ್ನಂಗಿಲ್ಲ ಚಂದಪ್ಪ ಅಂತೀವಿ ನಮ್ಮ ಗೌರಿ ಹಾಲಿಂಡಿ ಏನು ಮಾಡಕತ್ತೈತಿ ನಮ್ಮ ಮುದ್ದು ಬಂಗಾರ ಕರ ಕೇಳಿದ್ರಿ ಕರ ತೋರಿಸೇ ಇಲ್ಲ ಅಂತ ಅನ್ಕೋತೀನಿ ನನಗೂ ಅಷ್ಟೊಂದು ನೆನಪಿಲ್ಲ ಇದ ಟೆನ್ಷನ್ನೇ ಆಗದೇನೆ ಆಗಲೇ ಹೋಗಿ ಹಾಲು ಕುಡಿಯಾಕತ್ತೈತೆ ಅದು ಮಗಂದ ಇಷ್ಟತನ ಇಲ್ಲೇ ಓಡಾಡ್ತಾರೆ ನೋಡಿದೆ ಗುದ್ದಿ ಹಾಲು ಕುಡಿತೈತಿ ಹೈ ಬಾಯ್ ಕಡೆ ಇವು ಹಾಲಷ್ಟು ಕುಡಿತಿರ್ತಾವಲ್ಲ ಸಗಣಿ ಆಗ್ತಾವಲ್ಲ ಸಗಣಿ ಸ್ಮೆಲ್ ಜಾಸ್ತಿ ಇರ್ತೈತಿ ಅದ್ರೊಳಗೆ ಅದು ಸಗಣಿ ಹಾಕಿದ ಕುಷನನ ಕುಡಿಸಿದ್ರೆ ಏನಾಗಂಗಿಲ್ಲ ಆಯ್ತು ನೋಡ್ರಿ ಎಲ್ಲಿ ಹೋಗ್ತೈತೆ ಅದು ಹಿಪ್ಪು ಕುಂತಿತ್ತು ಆಚೆ ಕಡೆ ಹಿಪ್ಪು ಅಂದ್ರೆ ಹುಳ ಬೀಳ್ತಾವಲ್ಲ ತೆಗದ್ನಿ ಮುಂಜಾನೆ ಕುಂತಿತ್ತು ತೆಗ್ದೀವಿ ಅದು ಒಂಥರ ಇದೈತಿ ಏನು ಎಣ್ಣೆ ಇದನ್ನು ಸ್ಪ್ರೇ ಮಾಡ್ಯಾರ ಮುಂಜಾನೆ ನಮ್ಮ ಮನೆಯವರು ಆದ್ರೆ ನೋಡ್ಕೊತಿರ್ತೀವಿ ಆಗಾಗ ನೋಡೋದ ಹಾಲು ಕುಡಿಯೋಕೆ ಹೋಗ್ತೈತಿ ಇವು ಹಿಂಗೆ ಹಾಲು ಕುಡಿಸಿ ನಾವು ಆಗ ಕಟ್ಬೇಕು ಏನಕ್ಕೈತಂತಂದ್ರೆ ಗಾಳಿದಿ ಬಿಡ್ತಂದ್ರೆ ಗಾಳಿಗರ ಹಾಕವಂತಾರ ಹೋಗ್ಬಿಡ್ತಾವಂತವು ಗೊತ್ತಾಗಂಗಿಲ್ಲಲ್ಲ ಅಷ್ಟು ಜಲ್ದಿ ಅವಕ್ಕೆ ಹಿಂಗೆ ಈ ಕಡೆ ಬರಬೇಕು ಇಲ್ಲ ಅನ್ನೋದ ಹಂಗಾಗಿ ಆದರೂ ಇಲ್ಲೇ ಇರ್ತೀನಿಲ್ಲ ನಾನು ನಮ್ಮ ಗೊಂಜಾಳ ನೋಡ್ರಿ ಬೆಳೆಸಿ ಎಲ್ಲ ಫುಲ್ ಮುಗ್ದಾವು ಕಡ್ಡುಗಳಿಂದ ಬಲ್ತಾವ ಸುಟ್ಕೊಂಡು ತಿನ್ನಕ್ಕ ಯಾರೋ ಹೋದ್ರದಂಗತ್ ಸುಟ್ಕೊಂಡು ತಿನ್ನಕ್ಕ ಮತ್ತು ಕುದಿಸ್ಕೊಂಡು ತಿನ್ನಕ್ಕೆ ಬರಂಗಿಲ್ಲ ಈಗ ಎಲ್ಲಾರು ಸಣ್ಣ ದಂಟು ಇರ್ತಾವಲ್ಲ ಸಣ್ಣ ತಣ್ಣಿ ಇರ್ತಾವಲ್ಲ ಅವನ್ನ ನೋಡ್ಬೇಕು ಇಲ್ದ ಈ ಥರ ಐತಿದ್ದು ಹಾಂ ಅದು ಐತೆ ನೋಡ್ರಿ ಇಷ್ಟು ಗೊಂಜಾಳ ಐತೆ ಒಂದೇ ಸಲ ಏನೋ ನಮ್ಮ ಮನೆಯವ್ರು ಸುಟ್ಟು ಕೊಟ್ರು ಅವ್ರು ಅವಾಗವಾಗ ನಾ ಎಲ್ಲಾರು ಹೋದಾಗ ಸುಟ್ಕೊಂಡು ತಿಂತಾರ ಈಗ ತಿನ್ಬೇಕಂದ್ರೆ ಇಲ್ಲಿ ನೋಡ್ರಿ
ಮಧ್ಯಾಹ್ನದವರೆಗೂ ನಮ್ದು ಅಲ್ಲೇ ರಾಮದುರ್ಗದಾಗ ಆತು ಕೆಲಸ ಆಗಲಿಲ್ಲ. ಹೋಗಿ ಖಾಲಿ ಹಂಗೆ ಬಂದಂಗೆ ಆತು. ಸುಮ್ಮನೆ ಮತ್ತು ಪೆಟ್ರೋಲ್ ಖರ್ಚು ಮಾಡ್ಕೊಂಬಂದಂಗೆ ಆತು ನೋಡ್ರಿ. ಫ್ರೆಂಡ್ಸ್, ನಾನು ಇಲ್ಲೇ ಇಯರಿಂಗ್ಸ್ ತೋರ್ಸಾಕತ್ತೇನಿಲ್ಲ. ಇವು ಎಷ್ಟು ಗ್ರಾಮ್ ಅದಾವ ಅಂತ ಗೊತ್ತಾಗಲಿಲ್ಲ. ನಾವು ಅಲ್ಲೇ ಸ್ವಲ್ಪ ರೊಕ್ಕ ಕೊಡೋದಿತ್ತು, ಹಂಗಾಗಿ ಬಂಗಾರ ಅಂಗಡಿಗೆ ಹೋಗಿದ್ವಿ. ತೊಗೋಬೇಕಂತ ಅನ್ನಿಸ್ತು. ರೊಕ್ಕ ಎಷ್ಟು 30,000 ಅಥವಾ 35,000 ಹೇಳಿದ್ರು. ಜುಮ್ಕಿ ಚಂದ ಅದಾವಲ್ಲ, ಅಟ್ಯಾಚ್ ಅದಾವು ಜುಮ್ಕಿ, ಕುಲ್ಲ ಇಲ್ಲ. ನನಗೆ ಇಷ್ಟ ಅದು, ಯಾರಿಗೆಲ್ಲ ಇಷ್ಟ ಅದು ಅಂತ ಹೇಳಿ ನಾನು ತೊಗೊಂಬಂದಿಲ್ಲ. ಮತ್ತು ತೊಗೋಬೇಕನ್ನೋ ಆಸೆ ಐತಿ, ನೋಡೋಣ. ಬ್ಲಾಕಿ ನಾನು ರಾತ್ರಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಬಂದಿರ್ತೇನಿಲ್ಲ ಇಲ್ಲೇ. 2 ಆಚೆ ಕಡೆ ಈಚೆ ಕಡೆ ಅಲ್ಲೇ ನಿಂದ್ರೆ ಈಗ ಗೊತ್ತಾಕೈತೆ. ಅದಕ್ಕೆ ಮೊದಲು ಬ್ಲಾಕಿ ಅಂದ್ರೆ ಗೊತ್ತಾಕಿರ್ಕಿಲ್ಲ. ಎಷ್ಟು ಶಾನದೈತಿ ಇದು, ಪಪ್ಪಿಕಂದ್ರೆ ಶಾನದೈತಿ ಇದು. ಅದೈತೆ ನೋಡೋದು. ನಮ್ಮ ಕಡೆ ಹೆಂಗೆ, ನಮ್ಮ ಕಡೆ ಕೆಲವೊಂದಿಷ್ಟು ಬೈತಾರ. ಅವ್ನು ಹೆಂಗೆ ಅಂದ್ರೆ ಪ್ರೀತಿ ಹೆಣ್ಮಕ್ಳನ್ನ ಬಳಸ್ತಾರೆ, ಗಂಡು ಮಕ್ಕಳನ್ನ ಬಳಸ್ತಾರೆ. ಪ್ರೀತಿ ಜಾಸ್ತಿ ಆದ್ರೂ ಬಳಸ್ತಾರೆ, ಅವನು ಸಿಟ್ಟು ಜಾಸ್ತಿ ಬಂದ್ರೂ ಸೇಮ್ ಬಳಸ್ತಾರೆ ಪದಗಳನ್ನು. ನಾವು ಹಂಗೆ ಮಾತಾಡ್ತಿರ್ತೇವೆ ನಮ್ಮ ಪಪ್ಪಿಗೆ, ಬ್ಲಾಕಿಗೆ. ನಮ್ಮ ಗೌರಿನ ಬೈತಿರ್ತಾರೆ ನಮ್ಮ ಮನೆಯವ್ರು. ನಮ್ಮ ಗೌರಿನ ಬೈಸ್ಕೊಡೋದಲ್ಲ ನಾನು. ವಾತಾವರಣ ಎಷ್ಟು ಮಸ್ತ್ ಐತೆ ನೋಡ್ರಿ. ಇಲ್ಲಿ ಹೊಸದಾಗಿ ಒಂದು ಸ್ಟೋನ್ ಕ್ರಷರ್ ಆಗತೈತಿ ನಮ್ಮ ಮನೆಗೆ ಬರೋ ಹಾದಿಯಲ್ಲಿ. ಇವು ಎಷ್ಟು ಕ್ರಷರ್ ಹಾಕ್ಕವ ಏನೋ ಇಲ್ಲ. ಇವು ಬ್ಲಾಸ್ಟ್ ಮಾಡ್ತಾರೆ ನೋಡ್ರಿ, ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಹಿಂಗೆ ಸ್ಟೋನ್ ಕ್ರಷರ್ ಸಮೀಪ ಏನಾದ್ರು ಮನೆಗಳು ಹೊಲಗಳು ಇದ್ರೆ ಬ್ಲಾಸ್ಟ್ ಮಾಡಿದ್ರೆ ನಮ್ಮ ಮನೆಗಳು ಅದರ್ತಾವೆ ನೋಡ್ರಿ. ಈಗ ಭೂಕಂಪ ಆಕೈತೆ ಅಂದ್ರೆ ಹಿಂಗೆ ಅಲ್ಲಾಡಂಗಿಲ್ಲ. ಹೆಂಗಂತಂದ್ರೆ ಅದರ್ತಾವಂತಂದ್ರೆ ಗೊತ್ತಾಕೈತಿಲ್ರಿ. ಒಂಥರ 1 ಸೆಕೆಂಡ್ ಹಿಂಗೆ ಶೇಕ್ ಆದರ್ಗತಿ ಅಕ್ಕವು. ಆ ಥರ ಬ್ಲಾಸ್ಟ್ ಮಾಡ್ತಿರ್ತಾರ. ಇಲ್ಲೊಂದು ಐತಲ್ಲ, ಇಲ್ಲೊಂದು. ಇದೆಲ್ಲ ಒಂದು ಕಾಲದಲ್ಲಿ ನಮ್ದು ಪ್ರಾಪರ್ಟಿ. ಆದರೆ ಏನು ಮಾಡೋದು ನೋಡ್ರಿ, ನಮ್ಮ ಅಜ್ಜ ಆಸ್ತಿ ಸಂಪಾದನೆ ಮಾಡಿದ್ರು. ಅವ್ರ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು ಎಲ್ಲ ಅಳಗಲ್ಲಿ ಬಿಡಿದ್ರು. ಈಗ ಮೊಮ್ಮಕ್ಕಳಿಗೆ ಏನು ಇಲ್ದಂಗೆ ಆಗ್ಬಿಟ್ಟೈತಿ. ಬರಾಕತೈತಿ ನೋಡ್ರಿ, ಹೆಂಗೆ ಬರ್ತೈತಿ ನೋಡ್ರಿ ಅದು. ಅದ್ರ ಮ್ಯಾಗ ಇರೋ ಪ್ರೀತಿನ ಹೋಗ್ಬಿಟ್ಟೈತಿ ನಂದು, ಕರೆ ಹೇಳ್ಬೇಕಂದ್ರೆ. ಎಲ್ಲ ಹೋಗ್ತೈತೆ, ಏನು ಮಾಡ್ತೈತೆ, ಮುಳು ತೊಳೆದೈತೆ, ಏನು ಮಾಡೈತೆ, ಎಲ್ಲಾರು ಹೋಗಿ ಕಲಿ ಬಂದೈತೆ. ಇಷ್ಟೊದನ್ನ ಕೊಂಟ್ಕೊಂತ ಬಂದು ಮತ್ತೆ ಇಲ್ಲಿ ಕಾಲು ಊರಿದೆಯಲ್ಲ, ಮುಳು ತೊಳೆದಿನ ಬರಾಕೋಬೇಡಿ ಅಂತಲೇ ಮಾತಾಡ್ಸಿದ್ರೆ ಮೈ ಮ್ಯಾಗನ. ಅದು ಹೆಂಗೆ ಹುಡುಕ್ತೈತೆ ನೋಡ್ರಿ ಇಲ್ಲಿ. ನಾನಿನ್ನೂ ಇಲ್ಲೇ ನಿಂತೇನೆ, ಕತ್ಲ ಟೈಮ್ದಷ್ಟು ಆತು. ಇಲ್ಲೇ ನೋಡ್ರಿ ನನ್ನ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಬರುತ್ತೆ. ಇಲ್ಲಿ ಬಾರಿ ಗಿಡದಾಗಿಟ್ಟು ಹಿಂಗೆ ಹೋಗ್ಬೋದು, ಕೆಲಸ ಮಾಡ್ಬೋದು. ಇದು ತೆಗ್ಗಕ್ಕೈತಿ. ನಮ್ಮ ಮನೆಯೂ ತೆಗ್ನಾಗೈತಿ, ಹಾಗಾಗಿ ಕಾಣಿಸಂಗಿಲ್ಲ. ಅಲ್ಲೊಂದು ಮನೆ ಐತಿ ನೋಡ್ರಿ, ಆ ಮನೆಗೆ ಇಲ್ಲಿ ಯಾರಾದರೂ ಬರ್ತಿರ್ತಾರೆ. ಇಲ್ಲಿ ಹಾದಿಲ್ ಕರೆ ನಾವು ಬಂದ್ ಮಾಡ್ಬೋದು. ಆದ್ರೂ ನನ್ನಲ್ಲಿ ಮನ್ಯಾಗ ಕೆಲಸ ಮಾಡಕತ್ತಾಗ ಯಾರಾದರೂ ಬಂದು ಮೊಬೈಲ್ ತೊಗೊಂಡು ಹೋದ್ರೂ ಕಷ್ಟ ಅಲ್ಲ. ಆದರೂ ಕೆಲವೊಂದು ಸಲ ಕೆಲಸ ಜಾಸ್ತಿ ಇದ್ದಾಗ ಇಟ್ಬಿಟ್ಟಿರ್ತೀನಿ. ಗುಬ್ಬಿ ಗೂಡು ಇಲ್ಲಿದ ನೋಡ್ರಿ, ಇಟ್ಟಿರ್ತೀನಿ. ಆದರೂ ಆಗಾಗ ಬಂದು ನೋಡೋದು. ಇಲ್ಲಿ ಇಟ್ಟರು ಹೋದರೂ ಒಂಥರ ಲಕ್ಷ ಎಲ್ಲ ಈ ಕಡೆನೇ ಇರ್ತೈತಿ. ಅದು ಒಂದು ಹೆದರಿಕೆ ನನಗೆ. ಜನ ಇಲ್ಲಿ ರೋಡಿನ ಹೊಲಗಳೆಲ್ಲ ಇಲ್ಲಿ ಯಾರೂ ಬರೋಂಗಿಲ್ಲ. ಬಂದರೆ ಇಲ್ಲಿ ಕೃಷಿಯರ್ದಾಗಿನವ್ರಷ್ಟು. ನಾನು ಹೇಳಿದ್ನೆಲ್ಲ ಅಲ್ಲಿ ಆ ಮನೆಗೆ ಅಂತೇಳಿ, ಅಲ್ಲಿ ಜನ ಸರಿ ಇಲ್ಲ ಆ ಮನೆಗಿನವ್ರು. ಹಾಗಾಗಿ ಸುಮ್ಮನೆ ಲೈಫ್ ಇರೋದನ್ನ ಸದ್ಯಕ್ಕೆ ಫೋನಲ್ಲೇನಲ್ಲ, ಫೋನಿಂದನ. ಹಾಗಾಗಿ ಬೇಡ ರಿಸ್ಕ್ ತೊಗೊಳ್ಳೋದಂತೇಳಿ, ಟೈಮ್ ಆದ್ರೆ ಆಗಲಿ ಅಂಥೇಳಿ ನಾನು ಇಲ್ಲಿ ನಿಂತ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ಈ ಕಡೆ ದಗದ ಮಾಡ್ಬೇಕಲ್ರಿ. ಬಡಬಡ್ಕೊಂಡು ದಗದ ಮಾಡ್ಬೇಕು. ಸಿಕ್ಕಾಪಟ್ಟೆ ಬೇಜಾರಾಕೈತಿ. ಸಾರಿ, ನಿಮಗೂ ಆಕೈತೇನೋ. ನಾನು ಹೇಳಿದ್ದನ್ನು ಹೇಳಾಕತ್ತೀನಿ, ದಯವಿಟ್ಟು ಕ್ಷಮೆ ಇರಲಿ. ಏನು ಮಾಡೋದು ಹೇಳಿ, ನನ್ನ ಖುಷಿನೋ ಕಷ್ಟನೋ ಎಲ್ಲನೂ ನಿಮ್ಮ ಜೊತೆನ ಶೇರ್ ಮಾಡ್ಕೋಬೇಕಲ್ಲ. ಎಲ್ಲನೂ ಕೇಳಾಕ ನೀವೊಂದು ಅದೀರಿ, ಅದು ನನ್ನ ಪುಣ್ಯ ಅಂತ ಅನ್ಕೋತೇನೆ ನಾನು. ಅದು ನನಗೆ ಖುಷಿ ಕೊಡ್ತೈತಿ. ಇಲ್ಲಿ ನೋಡಿದ್ರೆ ನೋಡ್ರಿ, ಬೆಳಕೈತಿ ಅಂತ ಅನಿಸ್ಬೇಕು ಆಗ್ಲಿನ. ಅದು ಈ ಕಡೆ ನೋಡ್ರಿ, ಕತ್ಲಾಗೈತಿ. ಹೆಂಗೈತಿ, ನಾನು ಇದನ್ನ ಹಂಗೆ ಬಿಟ್ಟು ಹೋಗಿದ್ನಿಲ್ಲ ಯಾಕೋ ಇಲ್ಲಿ ಬಂದು ಮಕ್ಕಳು ತಿಂದಿನ. ಮತ್ತು
ಹೌದಾ? ಇಲ್ಯಾಕೆ ಬಂದು ಮಕ್ಕೊಂದೀನಿ? ಹಾಂ, ಎಲ್ಲೆಲ್ಲ ಹೋಗಿ ಏನೇನು ಮಾಡ್ಕೊಂಡೈತಿದ. ಇಲ್ಯಾಕೆ ಬಂದು ಮಕ್ಕೊಂದೀನಿ ನಾ? ಹಾಂ, ಮಣ್ಣು ಹಿಂಗಾಗೈತೆ ನೋಡ್ರಿ. ಅದು ಇಳ್ದಾಗ ಏನಾಗೈತೆ ಅಂತಂದ್ರೆ, ನಾನು ಹೇಳೀನಿ ಆ ವಿಡಿಯೋದೊಳಗೆ, ಇಲ್ಲಿ ಬಂದು ಇಳ್ದೈತಿ ಈ ಕಡೆ. ಬಾ, ಇದಿಷ್ಟು ನೋಡ್ಕೊಂತ ನಿಂತು ಬಿಟ್ಟೈತಿ. ಒದರಿನೇ ಇಲ್ಲಿದ ನೋಡೋದನ್ನ. ಒಳಗೆ ಕಟ್ಲೆ ಬೇಡ ನಿನ್ನ, ಇಲ್ಲೇ ಕಟ್ಲೆ ನೋಡೋದು. ಮಣ್ಣು ಪಣ್ಣು ಉಳ್ಳಾಡಿನ ಬಾಯಿಗೆ ಹಂಗೆ ಹಚ್ಕೊಂಡು. ಹಾಂ, ಅವತ್ತು ಎಲ್ಲಂದ್ರೆ ಪೂರ್ತಿ ಅಲ್ಲಿ ಇದೈತಲ್ಲ, ಅಲ್ಲಿ ಬೆಳಕು ಅನ್ಸುತ್ತಿಲ್ಲ ಸಿಮೆಂಟಿಂದ, ಅಲ್ಲಿ ಮಟ ಹೋಗೈತದ ಇಳೆದ್ಕೊಳ್ಳೆ. ನಾನು ನಡಿ ಒಳಗಡಿ ಹೋಗ್ಬೇಕು ಅನ್ನೋದು ಗೊತ್ತಾಗಿಲ್ಲ ಅದಕ್ಕೆ. ಇದಕ್ಕೆ ಹಾಲು ಕುಡಿಯೋಕೆ ಹೋಗೋದದ. ಸಾಕು ಹಾಲು ಕುಡ್ದಿದ್ದು.